ಅಯೋಧ್ಯೆ ರಾಮನೂರಿನಲ್ಲಿ ರಾಮನ ಆಗಮನ ಆಗಿದೆ. ನಿನ್ನೆ ರಾಮಲಲ್ಲಾನಿಗೆ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಈ ಐತಿಹಾಸಿಕ ಕ್ಷಣಕ್ಕೆ ವಿವಿಧ ಕ್ಷೇತ್ರದ ದಿಗ್ಗಜರು ಬಂದಿದ್ರು. ಸಾವಿರಾರು ಮಹನೀಯರು ಸಾಕ್ಷಿಯಾದರು. ಸಿನಿಮಾ ರಂಗದಿಂದ, ರಾಜಕೀಯ ರಂಗದಿಂದ, ಉದ್ಯಮಿಗಳು, ಬೇರೆ ಬೇರೆ ಕ್ಷೇತ್ರದ ಗಣ್ಯರು ರಾಮನ ದರ್ಶನವನ್ನು ಪಡೆದಿದ್ದಾರೆ. ಅದರಲ್ಲಿ ನಟ, ನಿರ್ದೇಶಕ, ಡಿವೈನ್ ಸ್ಟಾರ್ ಅಂತ ಕರೆಸಿಕೊಳ್ಳುವಂತಹ ನಮ್ಮ ರಿಷಬ್ ಶೆಟ್ಟಿ ಅವರ ಪತ್ನಿ ಪ್ರಗತಿ ಅಯೋಧ್ಯೆ ಪಟ್ಟಾಭಿಷೇಕದಲ್ಲಿ ಭಾಗಿಯಾಗಿದ್ರು. ರಾಮನ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಂಡಿದ್ದೆ ನನ್ನ ಪುಣ್ಯ ಅಂತ ಡಿವೈನ್ ಸ್ಟಾರ್ ಸುವರ್ಣ ನ್ಯೂಸ್ ಜೊತೆ ತಮ್ಮ ಸಂಭ್ರಮವನ್ನು ಹಂಚಿಕೊಂಡಿದ್ದಾರೆ. ಏನ್ ಹೇಳಿದ್ದಾರೆ ಸ್ಟಾರ್ ಕೇಳೋಣ. ನಮಸ್ಕಾರ. ಶತಮಾನಗಳ ಹೋರಾಟದ ಕನಸು, ನಿರಂತರ ಕಾನೂನಿನ ಹೋರಾಟ ಇವೆಲ್ಲ ದಾಟಿ ಇವತ್ತು ರಾಮ ಮಂದಿರದಲ್ಲಿ ರಾಮಲಲ್ಲ ಬಾಲರಾಮನ ಪ್ರಾಣ ಪ್ರತಿಷ್ಠೆಯಾಗಿದೆ. ನಮ್ಮ ಕರ್ನಾಟಕದಿಂದ ನಮ್ಮ ಹೆಮ್ಮೆಯ ರಿಷಬ್ ಶೆಟ್ಟಿಯವರು ಹಾಗೂ ಪ್ರಗತಿ ಶೆಟ್ಟಿಯವರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ್ರು. ಹೇಗಿತ್ತು ಆ ಸಂಭ್ರಮ ಅನ್ನೋದನ್ನ ಹಂಚ್ಕೊಳ್ಳೋದಕ್ಕೆ ಸ್ವತಃ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ರಿಷಬ್ ಶೆಟ್ಟಿ ಅವರೇ. ನಮಸ್ತೆ. ನಮಸ್ತೆ. ನಮಸ್ಕಾರ ಪ್ರಗತಿ ಅವರೇ. ನಮಸ್ತೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹೇಗಿದೆ ಸಂಭ್ರಮ ಅನ್ನೋದನ್ನ ನೀವೇ ನೋಡ್ತಾ ಇದ್ದೀರಾ. ರಿಷಬ್ ಶೆಟ್ಟಿ ಅವರೇ, ಒಂದು ಅದ್ಭುತವಾದ ಕ್ಷಣ, ಒಂದು ಐತಿಹಾಸಿಕ ಕ್ಷಣ, 500 ವರ್ಷಗಳ ತುಡಿತಕ್ಕೆ ಸಿಕ್ಕಿರೋ ಉತ್ತರ ಹೇಗನ್ನಿಸ್ತು? ಅದೇ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಶಬ್ದಗಳು ಸಾಕಾಗಲ್ಲ, ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಷ್ಟೇ. ಇವತ್ತು ರಾಮಲಲ್ಲಾಗೆ ಒಂದು ಮಂದಿರ, 75 ವರ್ಷ ಟೆಂಟ್ನಲ್ಲಿ ರಾಮಲಲ್ಲಾ ಮೂರ್ತಿ ಇತ್ತು. ಇಲ್ಲಿನ ಜನರನ್ನು ನಾನು ಮಾತಾಡಿಸಿದಾಗ ತುಂಬ ಜನ ಕಣ್ಣೀರು ಹಾಕಿದ್ರು. ನಮ್ಮ ರಾಮಲಲ್ಲಾಗೆ ಒಂದು ಸೂರು ಕಟ್ಸೋದಕ್ಕೂ ನಮ್ಮ ಕೈಲಿ ಆಗಿರಲಿಲ್ಲ ಇಷ್ಟು ವರ್ಷ ಅಂತ. ಆ ಕ್ಷಣ ಕಣ್ತುಂಬ್ಕೊಳ್ಳೋವಾಗ ಹೇಗನ್ನಿಸ್ತು? ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗಲ್ಲ. ಜೀವನ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಅಂದರೆ ಇದು ಒಂದು ಕ್ಷಣ, ಇವತ್ತು ಇಂಡಿಯಾಗೆ ಒಂದು ಐತಿಹಾಸಿಕ ದಿನ, ಒಂದು ಹಿಸ್ಟಾರಿಕಲ್ ಡೇ ಇದು. ಇಟ್ ವಿಲ್ ಬಿ ಮೆಮೊರೇಬಲ್ ಫಾರ್ ಎವರ್. ಅಯೋಧ್ಯೆನ ನೋಡಿದಾಗ ಒಂದು ಸಣ್ಣ ಊರು, ಇವತ್ತು ದೊಡ್ಡ ದೊಡ್ಡ ರಸ್ತೆಗಳು ಬಂದಿವೆ, ಫ್ಲೈಓವರ್ಸ್ ಬಂದಿವೆ, ಏರ್ಪೋರ್ಟ್ ಬಂದಿದೆ, ರೈಲು ಬಂದಿದೆ. ಜನರ ಜೀವನ ಸುಧಾರಣೆಗೆ ಮತ್ತೊಂದು ದಾರಿ ಹಾಕೊಟ್ಟ ರಾಮ ಮಂದಿರ. ಖಂಡಿತವಾಗ್ಲೂ ರಾಮ ಮಂದಿರದ ಒಂದು ಈ ಕಾರ್ಯಕ್ರಮ ಬಂದಾಗ ಅಂತೂ ನಾವು ಹೇಳಲೇಬೇಕು. ಯಾಕಂದರೆ ಇಲ್ಲಿನ ಸರ್ಕಾರಕ್ಕೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಎಲ್ಲ ಅಧಿಕಾರಿಗಳಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ಇಂಥ ಒಂದು ಅದ್ಭುತವಾದಂತಹ ಇಷ್ಟು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮನ ಆಯೋಜಿಸಿ ಎಷ್ಟೊಂದು ಜನರು ಅಂದರೆ ವಿಶೇಷ ಆಹ್ವಾನಿತರು ಅಂತ ಅಂದ್ಕೊಂಡು ಹೇಳಿದ್ರೆ ಅದೇ ಒಂದು ದೊಡ್ಡ ಕ್ರೌಡಲ್ಲಿ, ಅದಲ್ಲದೆ ಇಲ್ಲಿನ ಊರಿನವರು, ಭಕ್ತರು ಎಲ್ಲರೂ ಇನ್ನೊಂದಷ್ಟು, ಈಗ ನಾಳೆಗೆ ಒಂದಷ್ಟು ಜನರಿಗೆ ದರ್ಶನಕ್ಕೆ ಅವಕಾಶಗಳಿದೆ. ಅವರೆಲ್ಲರೂ ಹೊರಗಡೆ ಇದ್ದರು. ರಸ್ತೆಯಲ್ಲೂ ಕೂಡ ಅವರೆಲ್ಲರೂ ಸೇರಿಕೊಂಡಿರೋದು ನೋಡಿದಾಗ ಇದನ್ನು ಹೇಗೆ ಮಾಡೋದಕ್ಕೆ ಸಾಧ್ಯನಾ ಅಂತಲೂ ಕೂಡ ಯೋಚನೆ ಬರುತ್ತೆ ಇವತ್ತಿನ ಅರೇಂಜ್ಮೆಂಟ್ಸ್ಗಳು ನೋಡಿದಾಗ. ಆದರೆ ರಾಮ ಮಂದಿರ ಆಯಿತು ಅಂತಂದಾಗ ಖಂಡಿತವಾಗ್ಲೂ ಇದೆಲ್ಲ ಸಾಧ್ಯತೆ ಇದೆ ಅಂತ ಅಂದ್ಕೊಂಡು. ಇನ್ನೊಂದು ದಿನಗಳ ನಿರಂತರ ವ್ರತದ ಮೂಲಕ ಮೋದಿಯವರು ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಂಡ್ರು. ಅವರ ಬದ್ಧತೆ ಮತ್ತು ಶಿಸ್ತನ್ನು ನೋಡಿದ್ರೆ ಯುವಕರು ನಾಚಬೇಕು ಅಂತ ಅನಿಸುತ್ತೆ. ಒಬ್ಬರು ಪ್ರಧಾನಮಂತ್ರಿಗಳು ಇಡೀ ದೇಶದ ಎಷ್ಟೊಂದು ವಿಚಾರಗಳಿರುತ್ತೆ, ಎಷ್ಟೊಂದು ಕೆಲಸಗಳಿರುತ್ತೆ, ಸಮಯಗಳ ಕೊರತೆ ಆಗ್ಬೋದು. ಆ ಮಧ್ಯದಲ್ಲಿ ಈ ಥರದ ವ್ರತ ಎಲ್ಲ ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತ ಅಂದ್ಕೊಂಡು. ಬಟ್ ಅದಕ್ಕೊಂದು ಹೊಸ ಎಕ್ಸಾಂಪಲ್ ಅಂತ ಹೇಳ್ಬೋದು. ಪ್ರಧಾನಿಗಳು ಅದನ್ನು ಮಾಡಿದ್ದು ಕೂಡ ಅದು ಕೂಡ ನಮ್ಮ ಕಲ್ಚರ್, ನಾವು ನಂಬುವಂಥ ವಿಚಾರಗಳಲ್ಲಿ ಬರುವಂಥ ಒಂದು ಕಲ್ಚರ್ ಕೂಡ ಹೌದು. ಸೊ ಹಾಗಾಗಿ ಯುವಕರಿಗೆ ಖಂಡಿತವಾಗ್ಲೂ ದೊಡ್ಡ ಇನ್ಸ್ಪಿರೇಷನ್ ಅಂತ ಅಂದ್ಕೊಳ್ತೀನಿ ನಾನು. ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿದ್ದು ಹಾಗೂ ಅದಕ್ಕೆ ಬಳಸಿರುವ ಕಲ್ಲು ಕೂಡ ಕರ್ನಾಟಕದ್ದು. ಹಿಂಗೆ ಕರ್ನಾಟಕದ ಪಾಲಿಗೆ, ಕನ್ನಡಿಗರ ಪಾಲಿಗೆ ಒಂದು ರೀತಿ ಹೆಮ್ಮೆ. ಅಂದರೆ ನೀವು ಕೇಳಿಸ್ಕೊಂಡಾಗ ಏನು ಅನ್ನಿಸ್ತು? ತುಂಬ ಖುಷಿ ಆಯ್ತು ನನಗೆ. ನಾನು ಸೋಷಿಯಲ್ ಮೀಡಿಯಲ್ಲಿ ನೋಡಿದಾಗಲೇ ಗೊತ್ತಾಗಿದ್ದು ಅರುಣ್ ಯೋಗಿರಾಜ್ ಅವರು ತುಂಬ, ಅದ್ರ ಜೊತೆಗೆ ಇನ್ನೂ ಒಂದು 2-3 ಜನ ಕರ್ನಾಟಕದವ್ರು ಇದ್ದಾರೆ. ಗಣಪತಿ ಭಟ್ ಅಂತ ಇದ್ದಾರೆ. ಆ್ಯಂಡ್ ಆ ತಂಡಗಳಲ್ಲಿ ಸುಮಾರಷ್ಟು ಜನ ಇದ್ದಾರೆ. ಸೊ ಮುಖ್ಯವಾಗಿ ಅರುಣ್ ಯೋಗಿರಾಜ್ ಅವರು. ಸೊ ಅದು ಕರ್ನಾಟಕದ ಕಲ್ಲು ನೋಡಿ, ಅಂದರೆ ಒಂದು ಭಾವನಾತ್ಮಕ ಸಂಬಂಧ ಅದು. ಆಂಜನೇಯನಿಗೂ ರಾಮನಿಗಿರುವಂಥ ಸಂಬಂಧ. ಸೊ ಹಾಗಾಗಿ ಅಯೋಧ್ಯೆಗೂ ಮತ್ತು ಕರ್ನಾಟಕಕ್ಕೆ ಇರುವಂಥ ಕನೆಕ್ಷನ್ಸು ಅವೆಲ್ಲವೂ ತುಂಬ ಚೆಂದ ಆಗಿ ಬಂದಿದೆ. ನಮ್ಮ ಮಂದಿರ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಅನ್ನೋದನ್ನ ಒಂದು ಸಾಲಲ್ಲಿ ನೀವು ಹೇಳಬಹುದು ಅನ್ನೋದಾದ್ರೆ? ಜೀವಮಾನದ ಒಂದು ಅದ್ಭುತ ಕ್ಷಣ ಅಂತ ಅನ್ಕೊಳ್ತೀನಿ ನಾನು. ಧನ್ಯವಾದ ಇಬ್ಬರಿಗೂ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ವೀಕ್ಷಕರೇ, ರಿಷಬ್ ಶೆಟ್ಟಿ ಅವರು ಹಾಗೂ ಪ್ರಗತಿ ಶೆಟ್ಟಿ ಅವರು ನಮ್ಮ ಜೊತೆ ಮಾತನಾಡಿದ್ರು. ನಿಜ, ಅಯೋಧ್ಯೆಗೆ ಹೋದ ಪ್ರತಿಯೊಬ್ಬರ ಭಾವ ಇದೆ. ಸೊ ರಿಷಬ್ ಶೆಟ್ಟಿ ಅವರು ಹಾಗೂ ಪ್ರಗತಿ ಶೆಟ್ಟಿ ಅವರು ಕೂಡ ರಾಮಲಲ್ಲಾನ ದರ್ಶನ ಪಡೆದು ಯಾವ ರೀತಿ ಅದನ್ನ ಸಂಭ್ರಮಿಸಿದ್ರು ಅನ್ನೋದನ್ನ ನೀವೆಲ್ಲರೂ ಕೇಳಿಸ್ಕೊಂಡ್ರಿ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಭಾವನಾ ನಾಗಯ್ಯ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಅಯೋಧ್ಯ. ಈ ರೀತಿಯ ಸಂಭ್ರಮ ಸಡಗರ ಪ್ರತಿಯೊಬ್ಬರಲ್ಲೂ ಕೂಡ ಅಲ್ಲಿ ಇದ್ದಂಥವ್ರಲ್ಲಿ ಕಂಡು ಬರ್ತಾ ಇತ್ತು. ಹಲವಾರು ಗಣ್ಯರು ಬಂದಿದ್ರು ನಿಜ. ಆದರೆ ಎಲ್ಲ ಒಂದು ಕಡೆ ಪ್ರಶಾಂತ್, ಮತ್ತೆ ನಾವು ಇಲ್ಲಿ ರಾಜಕೀಯವನ್ನ ಬೆರೆಸಬಾರ್ದು, ಹೌದು ನಿಜ. ಆದರೆ ರಾಜಕೀಯವನ್ನ ನಾಯಕರುಗಳಿಂದ, ಅದರಲ್ಲೂ ಕಾಂಗ್ರೆಸ್ನವರು ಅಥವಾ NDA ಒಕ್ಕೂಟ
ಅಲ್ಲಿ ಬರಲೇ ಇಲ್ಲ. ಅಂದರೆ ಆಹ್ವಾನ ಇದ್ದು ಕೂಡ ಹೋಗಲಿಲ್ಲ. ಮೊದಲೇ ಹೇಳಿದ್ರು ಹೇಳಿಕೆ ಎಲ್ಲ ಹೌದು, ಹಠ ಸಾಧಿಸದಂತೆ ಕಂಡು ಬಂತು. ಏನು ಸಾಧನೆ ಮಾಡ್ದಂಗಾಯ್ತು? ನಿಜಕ್ಕೂ ಕೂಡ ಈ ಒಂದು ಹೆಜ್ಜೆ ಏನಿದೆ ಸರಿಯಾದಂಥ ಹೆಜ್ಜೆ ಅಂತ ಹೇಳ್ತೀರಾ? ನೋಡಿ, ನನಗನ್ಸುತ್ತೆ ಕಾಂಗ್ರೆಸ್ ಮಿಸ್ಡ್ ದ ಬಸ್. ಕಾಂಗ್ರೆಸ್ ಅಥವಾ ಇನ್ನೂ ಅನೇಕರು ಏನು ಅಂದ್ಕೊಂಡಿದ್ರು ಅಂದರೆ ಇದೊಂದು ತುಂಬ ಪೊಲಿಟಿಕಲ್ ಆಗಿರ್ತಕ್ಕಂಥ ಕಾರ್ಯಕ್ರಮ ಆಗುತ್ತೆ, ಬರೀ ಪಾಲಿಟಿಕ್ಸ್ನ ದೃಷ್ಟಿಯಿಂದ ಬಂದಿರೋದಿದಾಗ್ತದೆ. ಆದರೆ ಕಳೆದ ಒಂದು ವಾರದಲ್ಲಿ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನು ನೋಡಿದಾಗ ತುಂಬ ರಾಜಕೀಯ ವ್ಯಕ್ತಿಗಳು, ಪತ್ರಕರ್ತರು ಕೆಲವರು ಅದನ್ನು ಚರ್ಚೆ ಮಾಡ್ತಾ ಇದ್ದರು ಅನ್ನೋದು ಬಿಟ್ಟರೆ, ರಾಮನ ಭಕ್ತಿಯ ಕಾರಣದಿಂದ ಈ ಒಂದು ಇಡೀ ಕಾರ್ಯಕ್ರಮ ಒಂದು ಬೇರೆಯದೇ ಸ್ವರೂಪವನ್ನು ಪಡೆದುಕೊಂಡು, ಬರೀ ಅದು ಅಯೋಧ್ಯೆಯಲ್ಲ, ನಾವು ನಮ್ಮ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಹಳ್ಳಿಗಳಲ್ಲಿ ನೋಡ್ತಾ ಇದ್ದೀವಿ. ಇದು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸಂಭ್ರಮಕ್ಕೆ ಸಾಕ್ಷಿಯಾಯಿತು ಅಂತಕ್ಕಂಥ. ನಿಜ. ಅಂದರೆ ಪ್ರತಿ ಮನೆಯಲ್ಲಿ ದೀಪ ಹಚ್ಚೋದಾಗಲಿ, ರಾಮ ಮಂದಿರಗಳು, ಹೊಸ ಹೊಸ ರಾಮ ಮಂದಿರಗಳಲ್ಲಿ ನಿರ್ಮಾಣ ಆಗಿ ಉದ್ಘಾಟನೆ ಆಗಿತ್ತು ನಿನ್ನೆನೇ ಕೂಡ. ಅಂದರೆ ಆ ಕಾರಣದಿಂದ ನನಗನ್ಸುತ್ತೆ ಈ ಒಂದು ಸಾರ್ವತ್ರಿಕ ಭಾವನೆ ಇದ್ದಾಗ ಕಾಂಗ್ರೆಸ್ ಸ್ವಲ್ಪ ಯೋಚನೆ ಮಾಡಿ ನಿರ್ಣಯವನ್ನು ತೆಗೆದುಕೊಳ್ಬಹುದಿತ್ತು. ನೀವು ರಾಮ ಮಂದಿರದ ಹೋರಾಟ ನಡೆದಾಗ ಇಟ್ ವಾಸ್ ಪೊಲಿಟಿಕಲ್ ಫೈಟ್. ಆಗ ಬಿ ಜೆ ಪಿಗೂ ಟ್ರ್ಯಾಕ್ಷನ್ ಸಿಕ್ಕಿದ್ದು ಧರ್ಮದ ಕಾರಣದಿಂದಲೇ, ರಾಮನ ಭಕ್ತಿಯ ಕಾರಣದಿಂದಲೇ. ಆದರೆ ಕಾಂಗ್ರೆಸ್ ಅದನ್ನು ರೀಡ್ ಮಾಡಿಕೊಳ್ಳುವಲ್ಲಿ ವಿಫಲ ಆಯಿತು ಅಂತ ಅನ್ಸುತ್ತೆ. ನೋಡಿ, ಕೋಟ್ಯಾಂತರ ಜನ ಈ ರಾಮ ಮಂದಿರದ ಒಂದು ಉದ್ಘಾಟನೆಯ ನಿರೀಕ್ಷೆ, ಕುತೂಹಲ ಮತ್ತು ಒಂದು ರೀತಿಯಾಗಿರ್ತಕ್ಕಂಥ ಭಕ್ತಿಯ ಭಾವದಲ್ಲಿ ಮಿಂದಿರುವಾಗ ನೀವು ಅದನ್ನು ಬರೀ ಪಾಲಿಟಿಕ್ಸ್ ದೃಷ್ಟಿಯಿಂದ ನೋಡುವುದಕ್ಕಿಂತ ಕಾಂಗ್ರೆಸ್ ಪಕ್ಷ ಒಂದು 2-3 ಜನರನ್ನು, ಈಗ 8,000 ಜನ ಕೆಳಗಡೆ ಕುಳಿತಿದ್ರು, ನಿಮ್ಮ 2-3 ಜನ ಮಾಜಿ ಮುಖ್ಯಮಂತ್ರಿಗಳನ್ನು, ಮಾಜಿ ಕೇಂದ್ರ ಸಚಿವರನ್ನು ಕಳುಹಿಸಿದ್ರೆ, ಅಂದರೆ ಈಗ ನಾನು ನೋಡಿದೆ ನಿನ್ನೆ ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ, ಭಾರತಿ ಗ್ರೂಪ್ ಇರ್ಬೋದು, ಹೀರಾನಂದಾನಿ, ಎಲ್ಲರೂ, ಅಮಿತಾಬ್ ಬಚ್ಚನ್, ಎಲ್ಲರೂ ಕೆಳಗಡೆ ಕುಳಿತಿದ್ರು. ಅದೇ ರೀತಿ ಕಾಂಗ್ರೆಸ್ನ 3-4 ಜನ ಬಂದಿದ್ದರು ಅಂತಕ್ಕಂಥದ್ದಾದರೆ ನೀವು ನಾಳೆ ಭವಿಷ್ಯದಲ್ಲಿ ಈ ಉತ್ತರವನ್ನು, ಈ ಭವಿಷ್ಯದಲ್ಲಿ ಈಗ ನಿನ್ನೆಯ ದಿನ ಕಾಂಗ್ರೆಸ್ ಈ ಕಾರ್ಯಕ್ರಮಕ್ಕೆ ಬಹಿಷ್ಕಾರ ಹಾಕಿತ್ತು, ಅದು ಬರೆಯಲ್ಪಡ್ತು. ನಿಜ. ಏನು ಉತ್ತರವನ್ನು ಕೊಡ್ತೀರಿ ಹೊಸ ತಲೆಮಾರುಗಳಿಗೆ, ಬರಲಿರುವ ತಲೆಮಾರುಗಳಿಗೆ? ಎಲ್ಲ ಒಂದು ಕಡೆ ಲೇಬಲಿಂಗ್ ಮಾಡೋದಕ್ಕೆ ಹೋಗಿ, ಅದೊಂದು ಬಿಜೆಪಿಯ ಮಂದಿರ ಅನ್ನುವಂಥ ಲೇಬಲಿಂಗ್ ಮಾಡೋದಕ್ಕೆ ಹೋಗಿ ರಾಮ ಜನ್ಮ ಭೂಮಿಯಲ್ಲಿ ಕಟ್ಟಿದಂತಹ ಮಂದಿರವನ್ನು ಒಪ್ಪಿಕೊಳ್ಳದಂಥ ಮನಸ್ಥಿತಿ ಇದೆಯಲ್ಲ. ನನಗೆ ಯಾರು ಅಡ್ವೈಸ್ ಮಾಡ್ತಾರೆ ಗೊತ್ತಿಲ್ಲ, ಕಾಂಗ್ರೆಸ್ಗೆ ಯಾರು ಅಡ್ವೈಸ್ ಮಾಡ್ತಾರೆ ಗೊತ್ತಿಲ್ಲ. ಬಿ ಜೆ ಪಿ ಇದರಿಂದ ಲಾಭ ತೆಗೆದುಕೊಳ್ಳಲ್ವಾ? ತೆಗೆದುಕೊಳ್ಳುತ್ತೆ. ಚುನಾವಣೆಯ ಹಿನ್ನೆಲೆಯಲ್ಲಿ ಜನವರಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿಲ್ವಾ? ಆಯೋಜನೆ ಆಗಿರುತ್ತೆ. ಆದರೆ ಸಾಮಾನ್ಯ ಜನರ ನೋಡುವ ಭಾವ ಬೇರೆ ಇರುತ್ತೆ. ನೀವು ಪಾಲಿಟಿಕ್ಸೇ ಮಾಡೋರು ಧರ್ಮವನ್ನು ಪಕ್ಕಕ್ಕಿಟ್ಟು ಕೇವಲ ರಾಜಕಾರಣವನ್ನು ನೋಡುವ ಅವಶ್ಯಕತೆ, ನೀವು ಎರಡನ್ನು, ನೀವು ಇಲ್ಲಿ ವಿರೋಧ ಮಾಡಿ ಅದು ಅಲ್ಲಿ ವಿರೋಧ ಆಗ್ತಾ ಇರುತ್ತೆ. ಅದರಿಂದ ಕಾಂಗ್ರೆಸ್ ಏನು ಸಾಧಿಸ್ದಂಗಾಯಿತು? ಅಲ್ಲಿ ರಾಮ ಮಂದಿರದ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳಲ್ಲ, ಇಲ್ಲಿ ಹೋಗಿ ನಾನು ಮಹದೇವಪುರದಲ್ಲಿ ಒಂದು ರಾಮ ಮಂದಿರವನ್ನು ಉದ್ಘಾಟನೆ ಮಾಡ್ತೀನಿ, ನನ್ನ ರಾಮ ಬೇರೆ. ಅರೆ, ಇದನ್ನು ನೀವು ರಾಮ ಮಂದಿರದ ಉದ್ಘಾಟನೆಗೆ 4 ಜನರನ್ನು ಕಳಿಸಿ ಹೇಳ್ಬೋದಿತ್ತು, ವಿವಾದನೇ ಇರ್ತಿರಲಿಲ್ಲ. ಇಲ್ಲ, ನಾವು ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ನಾವೊಂದು ಕಾಂಗ್ರೆಸ್ನ ಸ್ಪೆಷಲ್ ನಿಯೋಗವನ್ನು ಕಾರ್ಯಕ್ರಮಕ್ಕೆ ಕಳಿಸ್ತಾ ಇದ್ದೀವಿ ಅನ್ನೋದನ್ನು ಹೇಳಿದರೆ ನಿಮ್ಗೆ ನೋಡಿ, ಅರವಿಂದ್ ಕೇಜ್ರಿವಾಲ್ಗೆ ವೆರಿ ಬ್ಯೂಟಿಫುಲ್ ಆನ್ಸರ್. ಅರವಿಂದ್ ಕೇಜ್ರಿವಾಲ್ ಕೇಳಿದ್ರು, ಅವರಂದ್ರು ಇಲ್ಲ, ನನಗೆ ಆಹ್ವಾನವೇ ಬಂದಿಲ್ಲ, ನಾನೇನು ಆಹ್ವಾನದ ಬಗ್ಗೆ ಭಾಳ ತಲೆ ಕೆಡಿಸ್ಕೊಂಡಿಲ್ಲ, ಬಟ್ ನನ್ನ ತಂದೆ ತಾಯಿ ದಿನವೂ ಕೇಳ್ತಾ ಇದ್ದಾರೆ, ಅವರು ಉತ್ಸುಕರಾಗಿದ್ದಾರೆ, ಅವರು ಈ ಮಂದಿರವನ್ನು ನೋಡಬೇಕು ಅಂತ. ನಾವು ಉದ್ಘಾಟನೆ ಆದಮೇಲೆ ಒಂದಿನ ಯಾವತ್ತು ಸಮಯ ಸಿಗುತ್ತೆ ಹೋಗಿ ಹೆಂಡತಿ, ಮಕ್ಕಳು, ತಂದೆ ತಾಯಿ ಅವರ ದರ್ಶನ ಮಾಡ್ಕೊಂಡು ಬರ್ತೀನಿ, ಯಾಕಂದರೆ ಇವೆಲ್ಲ ಕುಟುಂಬ ದರ್ಶನ ಮಾಡಬೇಕು ಅನ್ನೋದನ್ನು. ನಾನ್ ಪೊಲಿಟಿಕಲ್, ಡಿಪ್ಲೊಮ್ಯಾಟಿಕ್. ಅಂದರೆ ಡಿಪ್ಲೊಮ್ಯಾಟಿಕ್ ಅನ್ನೋಕ್ಕಿಂತ ನಿಮಗೆ ಒಂದು ರಾಜಕಾರಣದಲ್ಲಿ ಇರ್ತಕ್ಕಂಥವ್ರಿಗೆ ಜನ ಅದನ್ನು ಬೇರೆ ದೃಷ್ಟಿಯಿಂದ ನೋಡ್ತಾ ಇರುವಾಗ ಹೇಗೆ ಅದನ್ನು ಹೇಳಬೇಕು ಅನ್ನೋದು ಮುಖ್ಯ ಇರುತ್ತೆ. ನೀವು ಸಿದ್ದರಾಮದಲ್ಲೂ ರಾಮ ಇಲ್ವಾ? ಅಂದರೆ ನೀವು ಇವತ್ತು ನಿನ್ನೆಯ ಆ ಭಾವನೆಗಳ ಸಾಗರದಲ್ಲಿ ಕುಳಿತುಕೊಂಡು ಆ ಹೇಳಿಕೆಗಳನ್ನು ಎಷ್ಟು ಹಾಸ್ಯಾಸ್ಪದವಾಗಿರ್ತಕ್ಕಂಥ ಬಹುಶಃ ಭಾವನೆಗಳು ಬದಲಾಗಬಹುದೇನೋ ಆ ಆಶಯದೊಂದಿಗೆ ನ್ಯೂಸ್ ನಿನ್ನೆ ರಾಹುಲ್ ಗಾಂಧಿ ಫೋರ್ಸ್ ಟು ಡೂ ಅಸ್ಸಾಂನಲ್ಲಿ ನಾನು ಯಾವುದೋ ಮಂದಿರಕ್ಕೆ ಹೋಗ್ತೀನಿ ಅಂತ ಹೊರಟರು. ಅಂದರೆ ನೀವು ಅಲ್ಲೇ ಹೋಗ್ಬೋದಿತ್ತು.
ಏನ್ ಮಾಡೋದಕ್ಕೆ ಹೊರಟಿದ್ರಿ ಅಂತ ಪ್ರಶ್ನೆ ಹೇಳಿ ಮಾಡೋದು. ಹೋಗಿ ಬೇಕಾದ್ರೆ Yes, ನಾನು yes. RSS VHP ಯನ್ನು ವಿರೋಧಿಸ್ತೀನಿ, ಬಿಜೆಪಿಯನ್ನು ವಿರೋಧಿಸ್ತೀನಿ, ಮೋದಿ ಪೊಲಿಟಿಕ್ಸ್ ಮಾಡ್ತಾರೆ ಎಲ್ಲ ಹೇಳಿ, ಆದ್ರೆ ನಾನು ರಾಮನ ಭಕ್ತ, ರಾಮನ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತಂದ್ರೆ ಜನ ಮೆಚ್ಕೊಳ್ತಿದ್ರೆ. ಥ್ಯಾಂಕ್ ಯು ಪ್ರಶಾಂತ್, ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಕ್ಕೆ. ಎಸ್, ಬೆಳಗ್ಗೆ 7ರಿಂದ 11:30 ತನಕ, ಜೊತೆಗೆ ಸಂಜೆ ಮಧ್ಯಾಹ್ನ 2ರಿಂದ ಸಂಜೆ 7 ಗಂಟೆ ತನಕ ದರ್ಶನಕ್ಕೆ ಅವಕಾಶ ಇದೆಯಂತೆ. ರಾಮಲಲ್ಲಾನ ದರ್ಶನಕ್ಕೆ ಅಯೋಧ್ಯೆಯಲ್ಲಿ ಸಾಕಷ್ಟು ಜನ ಧಾವಿಸ್ತಾ ಇದ್ದಾರೆ. ಇನ್ನೇನಿದ್ರು ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಸಿಕ್ಕಿದ್ದಾಗಿದೆ. ಅಯೋಧ್ಯೆಯಲ್ಲಿ ಇನ್ನು ರಾಮ ರಾಜ್ಯ ಅನ್ನುವಂಥ ಹೇಳಿಕೆಗಳು ಈಗಾಗಲೇ ಎಲ್ಲೆಡೆ ಕೇಳಿ ಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.